ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1 10ನೇಯ ತರಗತಿ. ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ. ಕೃತಿಕಾರರು ರಮೇಶ್ ಗೌಡ ಎಂಕೆ. ಸಾರಾಂಶ: ಅಭ್ಯಾಸ, ಪ್ರಶ್ನೋತ್ತರಗಳು, ಭಾಷಾಭ್ಯಾಸ. ಕೃತಿಕಾರರ ಪರಿಚಯ. ರಮೇಶ್ ಗೌಡ ಎಂಕೆ ಅವರು 1955ರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು. ಇವರು ಅಮೃತಕ್ಕೆ ಹಾರಿದ ಗರುಡು, ರೂಪ ಬಯಲು ಮತ್ತು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ರತ್ನಾಕರ ವರ್ಣಿ, ಮುದ್ದಣ್ಣ ದತ್ತ ಪ್ರಶಸ್ತಿ ಮತ್ತು ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಸಂಕ್ಷಿಪ್ತ ಸಾರಾಂಶ: ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಸಾಧನೆಯ ಹಿಮಾಲಯದಂತೆ ಏರಿದ ಮಹಾನ್ ವ್ಯಕ್ತಿ. ಅವರು 1914ರಲ್ಲಿ ಮಾರ್ಚ್ 3ರಂದು ಹಾವೇರಿ ಜಿಲ್ಲೆಯ ದೇವರ ಹೊಸಪೇಟೆಯಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡರೂ ಈ ದುರಂತವು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಲ್ಲ. ಹಾರ್ಮೋನಿಯಂ ನುಡಿಸಲು ತೀವ್ರ ಆಸೆ ಇದ್ದ ಪುಟ್ಟರಾಜರು ತಮ್ಮ ಮಾವನ ಹಾರ್ಮೋನಿಯಂ ತೆಗೆದುಕೊಂಡು ನುಡಿಸಲು ಆರಂಭಿಸಿದರು. ಅವರ ನಾದದ ಮಾಧುರ್ಯದಿಂದ ಜನರು ಆಕರ್ಷಿತರಾಗಿ ಅವರ ಸಂಗೀತ ಪ್ರತಿಭೆಯನ್ನು ಗುರುತಿಸಿದರು. ಪಂಚಾಕ್ಷರ ಗವಾಯಿಗಳ ಶಿಷ್ಯನಾಗಿ ಸಂಗೀತ ಶಿಕ್ಷಣ ಪಡೆದು ವಿವಿಧ ಶಾಸ್ತ್ರಗಳಲ್ಲಿ ಪಾರಂಗತರಾದರು. ಶಾಸ್ತ್ರೀಯ ಸಂಗೀತ, ಸಾಹಿತ್ಯ, ತರ್ಕಶಾಸ್ತ್ರ, ವ್ಯಾಕರಣ ಮೊದಲಾದ ಕ್ಷೇತ್ರಗಳಲ್ಲಿ ತೀವ್ರ ಅಧ್ಯಯನ ನಡೆಸಿ ನಿಷ್ಣಾತರಾದರು. ಅವರು ಬ್ರೇಲ್ ಲಿಪಿಯಲ್ಲಿಯೂ ಪರಿಣಿತಿ ಹೊಂದಿದರು. ಪುಟ್ಟರಾಜರು ತಾಯಿ ಸಿದ್ದಮ್ಮ ಅವರ ಮನವಿಗೆ ಒಪ್ಪದೆ ಸಮಾಜ ಸೇವೆಯೇ ಸಂಕಲ್ಪದೊಂದಿಗೆ ಗವಿಮಠದಲ್ಲಿ ಉಳಿದರು. ತಾಯಿಯ ಪ್ರೀತಿಗೆ ಗೌರವ ನೀಡಿ ತಮ್ಮನ್ನು ಸಮಾಜಕ್ಕೆ ಅರ್ಪಿಸಿದರು. ಅವರು ಅಹಿಂಸಾತ್ಮಕ ಅಸಹಕಾರ ಗಾಂಧಿ ತತ್ವವನ್ನು ಪಾಲಿಸಿ ಖಾದಿ ಬಟ್ಟೆ ಧರಿಸಿದರು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿ ಎಂಬ ಹೆಗ್ಗಳಿಕೆಯೇ ಪಡೆದರು. ಗಾಯನ, ವಾದನ, ಕೀರ್ತನೆ, ಸಾಹಿತ್ಯದ ಮೊದಲಾದ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿ ನಾಡೋಜ, ಪದ್ಮಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದರು. ಅವರು 2010ರ ಸೆಪ್ಟೆಂಬರ್ 17ರಂದು ನಿಧನರಾದರು. ಅವರ ಸಾಧನೆ, ಸೇವಾ ಪರಂಪರೆ ಮತ್ತು ಜೀವನದ ದೀಪ ಇಂದಿಗೂ ಸಾವಿರಾರು ಜನರಿಗೆ ಮಾರ್ಗದೀಪವಾಗಿದೆ. ಪುಟ್ಟರಾಜ ಗವಾಯಿಗಳು ಶ್ರೇಷ್ಠ ಗಾಯನಯೋಗಿ, ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಅಭ್ಯಾಸ. ಫಸ್ಟ್, ಪದಗಳ ಅರ್ಥ. ಅಂಧ, ಕುರುಡ, ಅನಂತ, ಕೊನೆಯಿಲ್ಲದ, ಅಭಿಲಾಷೆ, ಬಯಕೆ, ಆರ್ತಕ, ದುಃಖನೀಯ, ಗ್ರಹಿಸಿ, ತಿಳಿದುಕೊಂಡು, ನಿಷ್ಣಾತ, ನಿಪುಣ, ಬಾಷ್ಪ, ಕಣ್ಣೀರು, ಮಾಧುರ್ಯ, ಸಿಹಿ, ವಿಚಲಿತ, ಚಂಚಲ, ವೇದನೆ, ನೋವು, ಸುವರ್ಣ, ಬಂಗಾರದ, ಸಿಂಹಾವಲೋಕನ, ಹಿಂದಿನ ಘಟನೆಗಳನ್ನು, ಅಂತಃಕರಣ, ದಯೆ, ಅನಿಕೇತನ, ವಿಶ್ವಮಾನವ, ಅಮರ, ಶಾಶ್ವತವಾಗು, ಉದರ, ಹೊಟ್ಟೆ, ಜಂಗಮ, ಚಲಿಸುವ, ಪರಿ, ಅರಿ, ಬೇನೆ, ರೋಗ, ನೋವು, ಮುಡುಪು, ಮೀಸಲು, ವಿಷ್ಣ, ಖಿನ್ನವಾದ, ಶಯನಗೈದು, ಮಲಗುವುದು. ಪ್ರಶ್ನೆ ಸಂಖ್ಯೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯದು, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ: ಪುಟ್ಟರಾಜರ ತಂದೆ ತಾಯಿಗಳ ಹೆಸರು: ತಂದೆ ರೇವಣ ಸಿದ್ದಯ್ಯ, ತಾಯಿ ಸಿದ್ದಮ್ಮ. ಎರಡನೇ ಪ್ರಶ್ನೆ, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ: ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ಮೂರನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ಪಾದಕ್ಕೆ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿ ಕೊಡುವಂತೆ ಬೇಡಿಕೊಂಡಳು. ಪ್ರಶ್ನೆ 4, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಪ್ರಶ್ನೆ ಸಂಖ್ಯೆ 5, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ: ಪುಟ್ಟರಾಜರು ಗಾಂಧಿ ತತ್ವದ ಅನುಯಾಯಿಗಳಾಗಿದ್ದರು.
ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವಕ್ಕಾಗಿ. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ? ಉತ್ತರ, ಹುಟ್ಟಿದ 6 ತಿಂಗಳಿಗೆ ಕಣ್ಣಿನ ರೋಗ ಬಂದಿತ್ತು. ಆವಾಗ ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣುಗುಡ್ಡಿಗೆ ನಾಯಿಯ ತೊನಸೆಯನ್ನು ಮುಟ್ಟಿಸಬೇಕು ಎಂದು ಹೇಳಿದರು. ಆಗ ಮುಟ್ಟಿಸುವಾಗ ತೊನಸಿ ಕೈಜಾರಿ ಕಣ್ಣೊಳಗೆ ಬಿದ್ದು ಬಿಟ್ಟವು. ಆಗ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡರು. ಪ್ರಶ್ನೆ 2, ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಉತ್ತರ, ಸಂಗೀತ ಲೋಕದ ಜಗದ್ಗುರು ಪಂಡಿತ್ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ವಾಸ ಮಾಡಿತ್ತು. ಅಲ್ಲಿಗೆ ಮಾವನವರೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಸ್ವೀಕರಿಸಿ ಪ್ರೀತಿಯ ಶಿಷ್ಯರಲ್ಲಿ ಈತನು ಒಬ್ಬನಾದನು. 3ನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ, ನಿನ್ನಂತಹ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ ಮಕ್ಕಳು ಸಂಸಾರ ಎಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಿಸಿದರು. 4ನೇ ಪ್ರಶ್ನೆ, ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ? ಉತ್ತರ, ದೈಹಿಕ ನ್ಯೂನ್ಯತೆಗಳು ಎಂದೂ ಅಡ್ಡಿಯಾಗಲಾರವು. ಅವರೊಂದಿಗೆ ಅಸಾಧ್ಯವಾದದ್ದನ್ನು ಸಾಧಿಸಬೇಕೆಂಬ ಛಲವೂ ಸೇರಿಕೊಂಡರೆ ಗುರಿಯು ಹತ್ತಿರವಾಗುತ್ತದೆ. ಯಾವುದೇ ಅಂಗವೈಕಲ್ಯದರೂ ಸಕಾರಾತ್ಮಕ ಚಿಂತನೆ ಮಾಡುವುದರ ಮೂಲಕ ಗುರಿಯನ್ನು ಸಾಧಿಸಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ. ಹೇಗೆ ಸಮರ್ಥಿಸಿರಿ? ಉತ್ತರ, ಪುಟ್ಟರಾಜರ ವಿಷಯದಲ್ಲಿ ನಿಜವಾಗಿದೆ. ಇದಕ್ಕೆ ಸಾಕ್ಷಿ ಅವರ ಸಾಧನೆ. ಸ್ವರಮಂಡಲ, ಸಾರಂಗಿ, ಸಾರೋಟ, ಪಿಟೀಲು, ಹಾರ್ಮೋನಿಯಂ, ತಬಲ ವಾದ್ಯಗಳನ್ನು ನುಡಿಸುವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರಿಕೆಯಲ್ಲಿ ಸಿದ್ಧಿಯನ್ನು ಗಳಿಸಿದ್ದರು. ಬ್ರೈಲ್ ಲಿಪಿಯನ್ನು ಕಲಿತರು. ಕನ್ನಡ, ಹಿಂದಿ, ಸಂಸ್ಕೃತದ ಪರಿಚಯವನ್ನು ಮಾಡಿಕೊಂಡರು. 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಹಲವಾರು ನಾಟಕಗಳೂ ಇವೆ. ಸಾರ್ವಜನಿಕ ಪತ್ರಿಕೆಗೆ ಮಾರ್ಗದರ್ಶಕರೂ ಆಗಿದ್ದರು. ಶ್ರೀ ಕುಮಾರೇಶ್ವರ ಎಂಬ ನಾಟ್ಯ ಸಂಘವನ್ನು ಸ್ಥಾಪಿಸಿದರು. ಶಿಕ್ಷಣ ಸಂಸ್ಥೆಯನ್ನು ವಿಸ್ತರಿಸಿದರು. ಸಹಸ್ರಾರು ಬಡ ಮಕ್ಕಳ ಜ್ಞಾನದಾಹವನ್ನು ಹಿಂಗಿಸಿದರು. ಇವರ ಸಾಧನೆಗೆ ಸಾಕ್ಷಿ ಇವರಿಗೆ ದೊರೆತ ಪುರಸ್ಕಾರಗಳು. ಇವರ ಯಾವುದೇ ಸಾಧನೆಗೂ ಇವರ ಅಂಗವಿಕಲತೆ ಅಡ್ಡಿಯನ್ನುಂಟು ಮಾಡಲಿಲ್ಲ. ಪ್ರಶ್ನೆ ಸಂಖ್ಯೆ 2, ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿ. ಉತ್ತರ, ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲನವಾಗಿ ನುಡಿಸಲಾರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲರ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾದರು. ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯೋಗಿಗಳೇ ಇರಬಹುದೆಂದು ಭಾವಿಸಿ ಒಳಗೆ ಬಂದರು. ತಲ್ಲೀನರಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಪ್ರಶ್ನೆ ಸಂಖ್ಯೆ 3, ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ. ಉತ್ತರ, ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ್ದು ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜರನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪರಾಂಗಿತನಾದ
ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಕಳುಹಿಸಿ ಕೊಡುವಂತೆ ಬೇಡಿಕೊಂಡರು. ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಸಿದ್ದಮ್ಮನವರು ಪುಟ್ಟಯ್ಯನಡೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು. ಈಗ ನೆಕ್ಸ್ಟ್ ಸಂದರ್ಭದೊಡನೆ ವಿವರಿಸಿರಿ. ಈ ಫಸ್ಟ್, ಮಗು, ಇಂದಿನಿಂದ ಈ ಹಾರ್ಮೋನಿಯಂ ನನ್ನದಲ್ಲ. ಆಯ್ಕೆ. ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆ ರವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಪುಟ್ಟರಾಜರ ಸೋದರ ಮಾವ ಹೇಳಿದ್ದಾರೆ. ಪುಟ್ಟರಾಜರು ಹಾರ್ಮೋನಿಯಂ ಬಾರಿಸಿದಾಗ ಅದರ ಧ್ವನಿ ಕೇಳಿ ಊರಿನ ಜನ ಮನೆಯ ಒಳ ಹೊರಗೆ ಬಂದು ಸೇರಿರುತ್ತಾರೆ. ಸೋದರ ಮಾವ ಬಂದು ನೋಡಿ ಪುಟ್ಟರಾಜರ ತಪ್ಪಾಯಿತು ಮಾವ, ಇನ್ನು ಮುಂದೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಹೇಳಿದಾಗ ಸೋದರ ಮಾವ ಮೇಲಿನ ಮಾತು ಹೇಳುತ್ತಾರೆ. ಸ್ವಾರಸ್ಯ: ಪುಟ್ಟಯ್ಯನವರು ಅಂಧರಾಗಿದ್ದರೂ ಹಾರ್ಮೋನಿಯಂ ನುಡಿಸಿರುವುದರಲ್ಲಿ ಇಲ್ಲಿನ ಸ್ವಾರಸ್ಯವಾಗಿದೆ. ಮೂರನೆಯ ಸಂದರ್ಭ: ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಆಯ್ಕೆ ಸೇಮ್ ಇರುತ್ತೆ. ಈಗ ಸಂದರ್ಭ ನೋಡೋಣ. ಈ ಮಾತನ್ನು ಪಂಚಾಕ್ಷರಿ ಗವಾಯಿ ಪುಟ್ಟರಾಜರ ತಾಯಿಗೆ ಹೇಳುತ್ತಾರೆ. ಪಂಚಾಕ್ಷರಿ ಗವಾಯಿಯ ಸಂಚಾರಿ ಶಾಲೆ ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದಾಗ ಪುಟ್ಟರಾಜರ ತಾಯಿ ಮಗನನ್ನು ಮನೆಗೆ ಬರುವುದಕ್ಕೆ ಹೇಳಿದಾಗ ಪಂಚಾಕ್ಷರಿ ಗವಾಯಿಯ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಈ ಮಾತಿನಲ್ಲಿ ತಾಯಿಯ ವಾತ್ಸಲ್ಯದ ಭಾವ ಸ್ವಾರಸ್ಯಕವಾಗಿ ವ್ಯಕ್ತವಾಗಿದೆ. ನಾಲ್ಕನೇದು ಸಂದರ್ಭ: ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಆಯ್ಕೆ ಸೇಮ್ ಇರುತ್ತೆ. ಸಂದರ್ಭ ನೋಡೋಣ. ಈ ಮಾತನ್ನು ಪುಟ್ಟರಾಜರು ತನ್ನ ತಾಯಿಗೆ ಹೇಳಿದ್ದಾರೆ. ತಾಯಿ ಮಗನನ್ನು ಮನೆಗೆ ಬರುವಂತೆ ಕೇಳಿಕೊಂಡಾಗ ನಿನ್ನ ಮಗನೆಂಬ ಭಾವನೆಯನ್ನು ತೊರೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ತಾಯಿಯ ಪಾದವನ್ನು ಹಿಡಿದು ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಪುಟ್ಟರಾಜ ಗವಾಯಿಯವರು ತಮ್ಮ ಸಮಸ್ತ ಜೀವನವನ್ನು ಸಮಾಜಕ್ಕೆ ಮುಡುಪಾಗಿ ಇಟ್ಟಿರುವುದು ಈ ಸಂದರ್ಭದ ಸ್ವಾರಸ್ಯವಾಗಿದೆ. ಐದನೇ ಪ್ರಶ್ನೆ: ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಆಯ್ಕೆ ಸೇಮ್ ಇರುತ್ತೆ. ಸಂದರ್ಭ ನೋಡೋಣ. ಈ ವಾಕ್ಯವನ್ನು 8 ವರ್ಷದ ಬಾಲಕ ಪುಟ್ಟಯ್ಯನನ್ನು ಕುರಿತು ಹೇಳುವಾಗ ಹೇಳಿದ್ದಾರೆ. ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು. ಗುರು ಶಿಷ್ಯರಿಬ್ಬರು ಅಂದರು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಇಲ್ಲಿ ಮುಖ್ಯವಾಗಿ ಗವಾಯಿಯವರ ಸಾಧನೆ ಹಾಗೂ ಅವರ ಶ್ರೇಷ್ಠತೆ ವ್ಯಕ್ತವಾಗಿದೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು ಪುಟ್ಟರಾಜರ ಜನ್ಮಸ್ಥಳ ದೇವರ ಹೊಸಪೇಟೆ. ಎರಡನೇದು ಪುಟ್ಟರಾಜರು 1914 ಮಾರ್ಚ್ 3ರಂದು ಜನಿಸಿದರು. ಮೂರನೇದು ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರ ಗವಾಯಿಗಳು. ನಾಲ್ಕನೇದು ಪುಟ್ಟರಾಜರ ಮಾವನ ಹೆಸರು ಚಂದ್ರಶೇಖರಯ್ಯ. ಐದನೇದು ಪುಟ್ಟರಾಜರು 17/19/2010 ಅನಂತದಲ್ಲಿ ಅನಂತರಾದರು. ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಈಗ ಹೊಂದಿಸಿ ಬರೆದಿದ್ದನ್ನು ನೋಡೋಣ. ಪನಿನಿ ಅಷ್ಟಾಧ್ಯಾಯಿ, ಶವವರ್ಮ ಕಾತಂತ್ರ, ಕೇಶಿರಾಜ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ. ಮೂರನೇದು ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸಿಂಹಾವಲೋಕನ, ನಿಬ್ಬೆರಗಾಗು, ಕಣ್ಮನಿ, ತಲ್ಲೀನತೆ, ಗುರುಸೇವೆ, ಅಭಿಲಾಷೆ, ಅಂತಃಕರಣ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ನೆಕ್ಸ್ಟ್, ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ.